ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಡಿಜಿಟಲ್ ಲೈವ್ ವಿಡಿಯೋ. ನಾನು ಸೂಪರ್ ಆಗಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ಎನಿಸ್ತೇನೆ. ಹೊಸ ವಿಡಿಯೋ, ಹೊಸ ಮಾಡೆಲ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕಿಶೋರ್ ಶೆಟ್ಟಿ. ಎಸ್ ಸರ್, ಆಲ್ರೆಡಿ ಹೇಳಿದಂಗೆ ಇವತ್ತೊಂದು ಹೊಸ ಮಾಡೆಲ್ ಜೊತೆ ನಿಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು, ಹೊಸ ಮಾಡೆಲ್ ರೀಸೆಂಟ್ ಆಗಿ ಲಾಂಚ್ ಆಗಿರೋ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೆ. ಸೊ ಇವತ್ತು ಅದೇ ಮಾಡೆಲ್ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ಎಕ್ಸೈಟ್ ಆಗಿದ್ರು, ಈ ಮಾಡೆಲ್ ಫೀಚರ್ಸ್ ಯಾಕಿದೆ, ಬಜೆಟ್ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ ಯಾಕೆ, ಎಲ್ಲಾನು ಕ್ವಶನ್ಸ್ ಇತ್ತು. ಸೊ ನಾನು ಕಸ್ಟಮರ್ಸ್ಗೆ ಅದನ್ನ ಯಾಕೆ ಬಜೆಟ್ ಜಾಸ್ತಿ ಇದೆ, ಅದರ ಫೀಚರ್ಸ್ ಏನಿದೆ, ಸೊ ಎಕ್ಸ್ಪ್ಲೇನ್ ಮಾಡುವಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಎಸ್, ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ಆ ಮಾಡೆಲ್ ಯಾವುದು ಅಂತ. ಸೊ ಎಲ್ಲರಿಗೂ ಸ್ವಲ್ಪ ಗೆಸ್ಸಸ್ ಇರುತ್ತೆ, ಯಾಕಂದ್ರೆ ರೀಸೆಂಟ್ ಮಾಡೆಲ್ ಯಾವ್ದು ಬಂದಿದೆ ಅಂತ. ಸೊ ಅದು ಯಾವ ಮಾಡೆಲ್ ಅಂತ ಎನಿ ಗೆಸ್ಸಸ್? ನಮ್ಗೆ ಗೊತ್ತುಂಟು ಎಲ್ಲರಿಗೂ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ತಿಳಿಸುವ ಅಂತ. ಎಸ್ ಸರ್, ಹೇಳಿದಂಗೆ ಆ ಹೊಸ ಮಾಡೆಲ್ ಯಾವುದಂದ್ರೆ ವಿವೋದು V40 ಸೀರೀಸ್. ಎಸ್, ನಾನು ಇವತ್ತೊಂದು ವಿವೋ V40 ಸೀರೀಸ್ ನ ಒಂದು ಮಾಡೆಲ್ ಬಗ್ಗೆ ನಿಮ್ಗೆ ವಿಡಿಯೋ ಮಾಡ್ತಿದ್ದೀನಿ. ದಟ್ ಇಸ್ ವಿವೋ V40 Pro. ಎಸ್, ನಾನು ಇವಾಗ ವಿಡಿಯೋ ಮಾಡ್ತಿರೋ ಮಾಡೆಲ್ ವಿವೋ V40 Pro. ನೀವು ನೋಡ್ತಿರ್ಬೋದು, ತುಂಬ ಲುಕಿಂಗ್ ಆಗಿದೆ. ಡಿಸೈನ್ ನೋಡುವಾಗಲೇ ಗೊತ್ತಿರುತ್ತೆ ನಿಮಗೆ ಈ ಮೊಬೈಲ್ ಲುಕಿಂಗ್ ಹೇಗಿರ್ಬೋದಂತ. ಕಾಣ್ತಿರ್ಬೋದು, ಜೈಸ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಇವಾಗ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಇದ್ರ ಫೀಚರ್ಸ್ ತೋರಿಸ್ತೀನಿ. ಸರ್, ಅನ್ಬಾಕ್ಸಿಂಗ್ ಮಾಡುವ. ಸರ್, ಆಲ್ರೆಡಿ ನಿಮ್ಗೆ ಈ ಫೋನನ್ನು ಅನ್ಬಾಕ್ಸಿಂಗ್ ಮಾಡಿದ್ರು. ಸೊ ನೋಡ್ತಿರ್ಬೋದು, ತುಂಬ ಲುಕಿಂಗ್ ಆಗಿದೆ. ಯಾವತ್ತು ನಾನು ತುಂಬ ಹೈಲೈಟ್ ಕಲರ್ ಮೊಬೈಲ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಅದೇ ಕಲರ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಎಸ್, ಇದರಲ್ಲಿ ನಿಮಗೆ 2 ಕಲರ್ ಆಫ್ ವೇರಿಯೇಷನ್ ಬರುತ್ತೆ. ಒಂದು ಟೈಟಾನಿಯಂ ಗ್ರೇ, ಹಾಗೆ ಇನ್ನೊಂದು ಬ್ಲೂ ಅಂತ. ಸೊ ಬ್ಲೂ ತುಂಬ ರನ್ನಿಂಗಲ್ಲಿದೆ, ಗ್ರೇ ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಇರುತ್ತೆ. ಸೊ ಬ್ಲೂ ತುಂಬ ರೇರ್ ಆಗಿ ಸಿಗುತ್ತೆ, ಅದು ತುಂಬ ಡಿಫ್ರೆಂಟ್ ಬ್ಲೂ ಆಗಿದೆ. ಸೊ ಇವತ್ತು ನಾನು ಆ ಮೊಬೈಲನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಹೇಗೆ ಇದರಲ್ಲಿ 2 ಕಲರ್ ವೇರಿಯೇಷನ್ ಇರುತ್ತೋ ಹಾಗೆ ನಿಮಗೆ ಇದರಲ್ಲಿ 2 ಕಲರ್ ಆಫ್ GB ಆಗಿ ಸ್ಟೋರೇಜ್ ಕೂಡ ಇರುತ್ತೆ. 8GB 256, ಇನ್ನೊಂದು 12GB 512GB. ಸೊ 2 ವೇರಿಯೇಷನ್ ಇದೆ ನಿಮಗೆ ಇದರಲ್ಲಿ. ನೋಡ್ತಿರ್ಬೋದು, ನಾನು ಈಗ ಫೋನ್ ಆನ್ ಮಾಡಿದೆ. ಸೊ ಎಲ್ಲರೂ ಕೇಳ್ತಿದ್ದಾರೆ ಇದು ಪ್ರೊಸೆಸರ್ ಹೇಗಿದೆ ಅಂತ. ಬಜೆಟ್ ತುಂಬ ಜಾಸ್ತಿ ಕೊಟ್ಟಿದ್ದಾರೆ, ಪ್ರೊಸೆಸರ್ ಯಾವ್ದು ಕೊಟ್ಟಿದ್ದಾರೆ ಅಂತ. ಎಸ್, ಇದರ ಬಜೆಟ್ಗೆ ಯಾವ ಬಜೆಟ್ ಕೊಟ್ಟಿದ್ದಾರೆ ಅದಕ್ಕಿಂತ ತುಂಬಾ ಒಳ್ಳೆ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಅವರು. MediaTek Dimensity 9200 ಪ್ಲಸ್ ಆಕ್ಟೋ ಕೋರ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಎಸ್, ಗೇಮಿಂಗ್ ಕೂಡ ಯೂಸ್ ಮಾಡಬಹುದು, ತುಂಬಾ ಒಳ್ಳೆ ಪ್ರೊಸೆಸರ್ ಕೊಟ್ಟಿದ್ದಾರೆ. ಎಸ್, ಇನ್ನೊಂದಂದ್ರೆ ಅಭಿ ತುಂಬಾ ಕ್ಯಾಮರಾ ಯೂಸ್ ಮಾಡ್ತಾನೆ. ಸೊ ಅವನಿಗೋಸ್ಕರ ನಾನು ಇದು ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಇದರಲ್ಲಿ ಕ್ಯಾಮರಾ ಅಂತೂ ತುಂಬಾ ಕ್ವಾಲಿಟಿ ಆಗಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ನೀವು ಇಲ್ಲಿ, ಇದು 50 MP ಕೊಟ್ಟಿದ್ದಾರೆ, ಇದು 50 MP ಕೊಟ್ಟಿದ್ದಾರೆ, ಇದು 50 MP ಕೊಟ್ಟಿದ್ದಾರೆ. 3 ಕ್ಯಾಮರಾ. ಎಸ್, 3 ಕ್ಯಾಮರಾನು 50 MP ಕೊಟ್ಟಿದ್ದಾರೆ. ಮೇನ್ ಮೊದಲಿನ ಕ್ಯಾಮರಾ ಹೇಳುದಾದ್ರೆ ಇದರಲ್ಲಿ 50 MP ಜೈಸ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾ ಕೊಟ್ಟಿದ್ದಾರೆ. ಇದು ತುಂಬಾನೇ ವೈಡ್ ಆಂಗಲ್ ಇದ್ದು ನಿಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಸೆಕೆಂಡ್ ಒನ್ ಹೇಳುದಾದ್ರೆ ನಿಮಗೆ 50 MP ಜೈಸ್ ಸೋನಿ IMX 921 ಸೆನ್ಸರ್ ಯೂಸ್ ಮಾಡಿರೋ ಕ್ಯಾಮರಾ ಕೊಟ್ಟಿದ್ದಾರೆ. ಸೋನಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಕ್ವಾಲಿಟಿ ಎಷ್ಟು ಇರುತ್ತೆ ಅಂತ. ಎಸ್, ಅದೇ ತರ ಇದ್ರ ಕ್ಯಾಮರಾ ಕೂಡ ನಿಮಗೆ ಸೋನಿ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಸೋನಿ ಸೆನ್ಸರ್ IMX 816 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಸೊ ಇದನ್ನು 50 MP ಇದೆ. ಹಾಗೇನೆ ಫ್ರಂಟ್ ಕ್ಯಾಮರಾ ಇನ್ನೂ ಕಮ್ಮಿ ಕೊಟ್ಟಿಲ್ಲ, ಫ್ರಂಟ್ ಕ್ಯಾಮರಾ ನಿಮಗೆ 50 MP ಕೊಟ್ಟಿದ್ದಾರೆ. ಸೊ ಸೆಲ್ಫಿ ಯೂಸ್ ಮಾಡುವವರೆಗಂತೂ ಬೆಸ್ಟ್ ಫೋನ್ ಅಂತ ಹೇಳ್ಬೋದು, ಯಾಕಂದ್ರೆ 50 MP ತುಂಬಾ ಒಳ್ಳೆ ಇದು MP ಕೊಟ್ಟಿದ್ದಾರೆ ನಿಮಗೆ. 50 ಆಲ್ಮೋಸ್ಟ್ ನಿಮಗೆ 8 MP 16 MP ಕ್ಯಾಮ್ರಾ ಇರುತ್ತೆ, ಬಟ್ ಇದು ನಿಮಗೆ 50 MP ಕೊಟ್ಟಿದ್ದಾರೆ. ಬ್ಯಾಕ್ ಹೆಂಗೆ 50 MP ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಫ್ರಂಟ್ ಕ್ಯಾಮರಾನು 50 MP ಕೊಟ್ಟಿದ್ದಾರೆ. ಸೊ ಸೆಲ್ಫಿ ಯೂಸರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಜೂಮ್ ಎಲ್ಲ ಇಷ್ಟು ಕೂಡ ಮಾಡಬಹುದು. ಜೂಮ್, ಎಸ್, ನಿಮಗೆ ಸೆನ್ಸರ್ ತುಂಬಾ ಒಳ್ಳೆದಿದೆ, ಜೂಮ್ ಕ್ವಾಲಿಟಿನೂ ತುಂಬಾ ಒಳ್ಳೆ ಕೊಟ್ಟಿದ್ದಾರೆ ನಿಮಗೆ. ಅದರ ಇಲ್ಲಿ ಕೆಳಗಡೆ ತೆಂಗಿನಕಾಯಿ ಕ್ಯಾಮರಾದಲ್ಲೇ ನೋಡಿದೆ ಎಷ್ಟು ತೆಂಗಿನಕಾಯಿ ಉಂಟು. ಎಸ್, ಆಫ್ ಕೋರ್ಸ್. ಹಾಗೇನೆ ಇದರ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ನಮಗೆ ಹೇಳ್ತೀನಿ. ಬ್ಯಾಟ್ರಿ ಕೆಪಾಸಿಟಿ ಇದರದ್ದು 5500 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಎಸ್, ಹಾಗೆ ನಿಮಗೆ 80 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಸ್ಪೀಡ್ ಚಾರ್ಜಿಂಗ್, ಎಸ್, C2C ಹೈ ಸ್ಪೀಡ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು 5500 mAh ಅಂದ್ರೆ ಇಂಡಿಯಾಸ್ ಫಸ್ಟ್ ನಿಮಗೆ ಈ ಬಜೆಟ್ ಅಲ್ಲಿ ಇಷ್ಟು ಸ್ಲಿಮ್ ಆಗಿ ಕೊಟ್ಟಿರೋ ಫೋನ್ ಅಂದ್ರೆ ಇದು 5500 mAh. ಎಸ್, ಇಷ್ಟರವರೆಗೆ ಯಾವುದು ಮಾಡೆಲ್ ಅಲ್ಲಿ 5500 mAh ಬ್ಯಾಟ್ರಿ ಕೆಪಾಸಿಟಿಯಲ್ಲಿ ಇಷ್ಟು ಸ್ಲಿಮ್ ಆಗಿರೋ ಫೋನ್ ಯಾವತ್ತೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಿರೋದು ಈ ಬಜೆಟ್ಗೆ. ಆ 5500 mAh ಬ್ಯಾಟ್ರಿ ಕೆಪಾಸಿಟಿಗೆ 80 ವ್ಯಾಟ್ ಅಡಾಪ್ಟರ್ಗೆ ಇದೆ ಫಸ್ಟ್ ಟೈಮ್ ಸ್ಲಿಮ್ಮೆಸ್ಟ್ ಫೋನ್ ಬರುತ್ತೆ. ಹಾಗೆ ನಿಮಗೆ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.78 ಇಂಚ್
3D ಅಮೋಲ್ಡ್ ಕರ್ವ್ ಡಿಸ್ಪ್ಲೇ ಆಗಿದೆ ಇದು. ಎಸ್, ದಿಸ್ ಇಸ್ ಎ ಕರ್ವ್ ಡಿಸ್ಪ್ಲೇ. ಹಾಗೇನೆ ಇದು ಅಮೋಲ್ಡ್ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ ನಿಮಗೆ. ಮತ್ತೆ ತುಂಬಾ ಮಾಡೆಲ್ ಅಲ್ಲಿ ನೀರೆಲ್ಲ ಹಾಕಿದ್ರೆ ಅದೆಲ್ಲ. ಎಸ್ ಸರ್, ಒಳ್ಳೆ ಕ್ವಶನ್ ಕೇಳಿದ್ರೆ. ಎಸ್, ಇದರಲ್ಲೂ ನಿಮಗೆ IP68 ಡಸ್ಟ್ ಅಂಡ್ ರೆಸಿಸ್ಟೆಂಟ್ ಕೂಡ ಈ ಮೊಬೈಲ್ ಅಲ್ಲಿ ಕೊಟ್ಟಿದ್ದಾರೆ. ಸೀರಿಯಸ್ಲಿ ನೀವು ಮುಂಚೆ ಹೇಳಿದಂಗೆ ಹೇಳ್ತಿದ್ರಿ ನೀರಿಗೆ ಹಾಕ್ಬೋದು ಅಂತ. ಎಸ್, ನೀವು ನೀರಿಗೆ ಹಾಕ್ಬೋದು, ಬಟ್ ಇದು IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಫೋನ್ ಆಗಿದೆ. ಅರೌಂಡ್ ನಿಮ್ಗೆ 30 ಮಿನಿಟ್ಸ್ ಹಾಕಿರ್ಬೋದು, ಬಟ್ 2 ಅವರ್ಸ್ ಆದ್ಮೇಲೆ ಈ ಚಾರ್ಜ್ ಇಟ್ರೆ ಆಯ್ತು. ಅವಿ ಅರೌಂಡ್ 30 ಮಿನಿಟ್ಸ್ ವರೆಗೆ ನಿಮಗೆ ವಾಟರ್ ಅಲ್ಲಿ ಯೂಸ್ ಮಾಡ್ಬೋದು. ಎಸ್, ಕ್ಯಾಮ್ರಾ ಬಗ್ಗೆ ಹಾಗೆ ನೋಡಿದ್ವಿ, ಹಾಗೆ GB ಬಗ್ಗೆ, ಸ್ಟೋರೇಜ್ ಬಗ್ಗೆ ಎಲ್ಲ ನೋಡಿದ್ವಿ. ನಿಮಗೆ ಮೇನ್ ಫೀಚರ್ಸ್ ಏನಂದ್ರೆ ಅಬೌಟ್ ಫೋನಿಗೆ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇರುತ್ತೆ. ಮುಂಚೆ ನಾನು ಯಾವ ಮಾಡೆಲ್ ಬಗ್ಗೆ ಎಕ್ಸ್ಟೆಂಡ್ ಆಪ್ಷನ್ ಹೇಳಿದೆ, ಹಾಗೇನೆ ಇದರಲ್ಲೂ ನಿಮಗೆ 8+8 16 GB ತನಕ ಎಕ್ಸ್ಟೆಂಡ್ ಆಪ್ಷನ್ ಕೂಡ ಸಿಗುತ್ತೆ. ಹಾಗೇನೆ ಇದು Android 14 ವರ್ಷನ್ ಕೂಡ ಆಗಿದೆ ನಿಮಗೆ. ಸೂಪರ್ ಸೂಪರ್. ಇನ್ನೊಂದು ಒಂದ್ಸರಿ ತಗೊಂಡು ಒಂದು 2-3 ವರ್ಷ ಟೆನ್ಷನ್ ಇರೋದಿಲ್ಲ, ಜಾಸ್ತಿನೇ ಯೂಸ್ ಮಾಡ್ಬೋದು ಸರ್. ಯಾಕಂದ್ರೆ ಆಲ್ಮೋಸ್ಟ್ ಕ್ಯಾಮರಾ ಅಂತೂ ತುಂಬಾ ಲುಕಿಂಗ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಈ ಪ್ರೊಸೆಸರ್ ಅನ್ನ ಇದಕ್ಕಿಂತ ಮುಂಚೆ ನಿಮಗೆ X100 ಸೀರೀಸ್ ಅಲ್ಲಿ ಕೊಟ್ಟಿದ್ರು, ಬಟ್ ಆ ಬಜೆಟ್ಗೆ ಕಂಪೇರ್ ಮಾಡಿದ್ರೆ ಈ ಪ್ರೊಸೆಸರ್ ಈ ಮಾಡೆಲ್ ಸಿಕ್ಕಿದ್ರೆ ತುಂಬಾನೇ ಖುಷಿ ಸರ್ ಕಸ್ಟಮರ್. ಯಾಕಂದ್ರೆ 5 ವರ್ಷ ಕಸ್ಟಮರ್ ಯೂಸ್ ಮಾಡ್ಬೋದು, ತುಂಬಾನೇ ಯೂಸ್ ಮಾಡ್ಬೋದು. ಯಾಕಂದ್ರೆ ಕೆಲವರು ಗೇಮಿಂಗು ಯೂಸ್ ಮಾಡ್ಬೋದು, ಕೇಳ್ತಿದ್ರು ವಿವೋದಲ್ಲಿ ಗೇಮಿಂಗ್ ಯೂಸ್ ಮಾಡ್ಬೋದು ಅಂತ. ಅದಕ್ಕೋಸ್ಕರನೇ ಈ ಪ್ರೊಸೆಸರ್ ತುಂಬಾ ಒಳ್ಳೆ ಕೊಟ್ಟಿದ್ದಾರೆ ಸರ್, ಡೈಮೆನ್ಸಿಟಿ ಅದು. ಅದು ಕೂಡ 9000. ಎಸ್, ನಾನು ಅದೇ ಹೇಳಿದೆ ಸರ್ ಇದಕ್ಕಿಂತ ಮುಂಚೆ, ಇದು ಅಭಿಕಂತಾನೆ ಪ್ರಿಫರ್ ಮಾಡೋದು. ಯಾಕಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ವಿಡಿಯೋನು ಮಾಡ್ತಿದ್ದಾನೆ, ಸೊ ಅವನಿಗಂತೂ ಬೆಸ್ಟ್ ಫೋನ್ ಆಗಿರ್ಬೋದು. ಯಾಕಂದ್ರೆ ಕ್ಯಾಮರಾನು ಯೂಸ್ ಮಾಡ್ತಾನೆ, ಫ್ರಂಟ್ ಕ್ಯಾಮರಾ ಸೆಲ್ಫಿ ಆಗಿರ್ಬೋದು. ಕೆಳಗಿಂದ ತೆಂಗಿನಕಾಯಿ ಡೈರೆಕ್ಟ್ ವಿಡಿಯೋ ಮಾಡ್ಬೋದು, ತೆಂಗಿನಕಾಯಿ ತೆಗಿಲಿಕ್ಕಿದ್ದಾರೆ ಆಯ್ತಾ. ಎಸ್, ಅವ್ರು ಹೇಳಿದಂಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ಡಿಸ್ಪ್ಲೇ ಕೂಡ ನೋಡ್ತಿರ್ಬೋದು, ತುಂಬಾ ಸ್ಲಿಮ್ ಆಗಿದೆ ಡಿಸ್ಪ್ಲೇ ಕೂಡ ನೋಡ್ತಿರ್ಬೋದು ಯೂಸ್ ಮಾಡುವಾಗ. ಹಾಗೆ ಇದರಲ್ಲೂ ನಿಮಗೆ A1 ಕಂಪನಿ ಏನಿದೆ, A1 ಫೀಚರ್ಸ್ ಇದರಲ್ಲೂ ನಿಮಗೆ ಕೊಟ್ಟಿದ್ದಾರೆ. A1 ಕಂಪನಿ ಇದಕ್ಕಿಂತ ಮುಂಚೆ ಬೇರೆ ಬ್ರ್ಯಾಂಡ್ ಅಲ್ಲೂ ಇತ್ತು, ಬಟ್ ಈ ಬ್ರ್ಯಾಂಡ್ ಅಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಸೊ A1 ಕಂಪನಿ ಕೂಡ ಇತ್ತು. ಎಕ್ಸಾಂಪಲ್ A1 ಇರೇಸರ್, A1 ಆಬ್ಜೆಕ್ಟ್, ಹಾಗೇನೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲದಕ್ಕೂ ಈ ಫೋನ್ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ನಿಮಗೆ. ಎಲ್ಲ ಫೀಚರ್ಸ್ ಇದೆ ನಿಮಗೆ. ಹಾಗೇನೆ ನಿಮಗೆ 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಈ ಮಾಡೆಲ್ ಇದೆ. ತುಂಬಾ ಬ್ರೈಟ್ನೆಸ್. ಕೆಲವರು ಹೇಳ್ತಿದ್ರು ಬಿಸಿಲಿಗೆ ಹೋದಾಗ ಕೆಲವರಿಗೆ ಲೈಟ್ ಡಿಮ್ ಕಾಣುತ್ತೆ, ಬಟ್ ನೋ, ಈ ಮಾಡೆಲ್ ನಿಮಗೆ ತುಂಬಾ ಒಳ್ಳೆ ಪೀಕ್ ಬ್ರೈಟ್ನೆಸ್ ಕೂಡ ಈ ಮಾಡೆಲ್ ಗೆ ಕೊಟ್ಟಿದ್ದಾರೆ. ಎಷ್ಟು ಬಜೆಟ್ ಉಂಟು ಅದಕ್ಕಿಂತ ಜಾಸ್ತಿ ಫೀಚರ್ಸ್ ಕೊಟ್ಟಿದ್ದಾರೆ ಕಂಪನಿಯಿಂದ. ಆಲ್ಮೋಸ್ಟ್ ಈ ಫೀಚರ್ಸ್ ನಿಮಗೆ ಬೇರೆ ಮಾಡೆಲ್ ಕಂಪ್ಯಾರಿಸನ್ ಮಾಡಿದ್ರೆ ಈ ಬಜೆಟ್ ಈ ಮಾಡೆಲ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜಾಸ್ತಿ ಏನು X100 ಸೀರೀಸ್ ಬಗ್ಗೆ ಅಷ್ಟು ಬಜೆಟ್ ಏನು ಕೊಟ್ಟಿಲ್ಲ, ಬಟ್ ಇದ್ರ ಬಜೆಟ್ ನಿಮಗೆ 256 GB ಬಜೆಟ್ ಓನ್ಲಿ 14,999. ಸೊ ಅಷ್ಟು ಕಮ್ಮಿ ಅಲ್ಲಿ ಎಸ್ ಅಭಿ, ತುಂಬಾ ಕಮ್ಮಿನೇ. ಎಲ್ಲರೂ ಜಾಸ್ತಿ ಹೇಳ್ತಿದ್ದಾರೆ, ನೋ ಇಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ಎಸ್, ನಾನು ಅದೇ ಹೇಳಿದ ಅಭಿ ನಿಂಗೆ, ತುಂಬಾ ಜಾಸ್ತಿ ಏನು ಕೊಟ್ಟಿಲ್ಲ ಕಸ್ಟಮರ್ಗೆ. ಇದ್ರ ಫೀಚರ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ, ಇಷ್ಟೊಂದು ಫೀಚರ್ಸ್ ಇದೆ. ಸೊ ಈ ಫೀಚರ್ಸ್ ಹೇಳಿದ ತಕ್ಷಣ ಅವ್ರಿಗೆ ಅನ್ಸುತ್ತೆ ಈ ಬಜೆಟ್ ತುಂಬಾನೇ ಕಮ್ಮಿ ಅಂತ. ಎಸ್, ಇದರಲ್ಲಿ ನಿಮ್ಗೆ ಯಾರಿಗಾದ್ರೂ 512 GB ಬೇಕಾದ್ರೆ ಅದನ್ನು ಜಾಸ್ತಿ ಏನ್ ರೇಟ್ ಇಲ್ಲ, 55,999 rupees ಓನ್ಲಿ. ಸೊ ಎಸ್ ಅಭಿ, ಈಗ ನಿಂಗೆ ಅನ್ನಿಸ್ತಿದೆ ಇಷ್ಟೆಲ್ಲ ಫೀಚರ್ಸ್ ನೋಡಿದ್ಮೇಲೆ ಇದು ಕಮ್ಮಿ ರೇಟ್ ಜಾಸ್ತಿ ರೇಟ್ ಆಯ್ತಾ ಅಂತ? ಇಲ್ಲ, ತುಂಬಾ ಕಡಿಮೆ ಆಗಿದೆ, ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ನೋಡಿ. ನಮ್ಮ ಅಭಿ ಅಂತೂ ತುಂಬಾನೇ ಕನ್ವಿನ್ಸ್ ಆದ, ಯಾಕಂದ್ರೆ ಅವನಿಗೂ ಅಗ್ರಿ ಆಯ್ತು ಇದೆಲ್ಲ ಫೀಚರ್ಸ್ ಈ ಮಾಡೆಲ್ ಅಲ್ಲಿ ಇತ್ತು ಅಂತ. ಸೊ ಎಲ್ಲರೂ ಹೇಳ್ತಿದ್ರು ಬಜೆಟ್ ಮಾತ್ರ ಜಾಸ್ತಿ ಇತ್ತು, ಯಾಕೆ ಆ ಕ್ವಶನ್ ನಮಗೆ ತುಂಬಾನೇ ಬಂದಿತ್ತು. ಸೊ ಅದನ್ನ ನಿಮ್ಗೆ ಕ್ಲಾರಿಫೈ ಮಾಡುವಂತ ಈ ವಿಡಿಯೋನು ಮಾಡಿದ್ದೆ. ಸೊ ಅಭಿಗಂತೂ ಈಗ ಅರ್ಥ ಆಯ್ತು, ಇಲ್ಲಿವರೆಗಂತೂ ಎಲ್ಲರಿಗೂ ಈ ಫೀಚರ್ಸ್ ಗೊತ್ತಾಯ್ತು. ಸೊ ನಮ್ಮ ಕಸ್ಟಮರಿಗೂ ನಾನು ತಿಳಿಸುವಂತ ಈ ವಿಡಿಯೋ ಮಾಡಿದ್ದೆ. ಸೊ ಅವರಿಗೂ ಇದನ್ನ ನೋಡಿ ಅರ್ಥ ಆಗಿರುತ್ತೆ ಈ ಬಜೆಟ್ ಯಾಕೆ ಇಷ್ಟು ಇದೆ, ಇದರ ಫೀಚರ್ಸ್ ಎಷ್ಟು ಇದೆ, ಕ್ವಾಲಿಟಿ ಹೇಗಿದೆ. ಜಾಯ್ಸ್ ಕ್ಯಾಮರಾ ಕೊಟ್ಟಿದ್ದಾರೆ, ಹಾಗೇನೆ ಬ್ಯಾಟ್ರಿ ಕೆಪಾಸಿಟಿನೂ ತುಂಬ ಒಳ್ಳೆ ಕೊಟ್ಟಿದ್ದಾರೆ. ತುಂಬ ಸ್ಲಿಮ್ ಫೋನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ಮ ವಿವೋದವರು ಬಿಡೋದು ಸ್ಲಿಮ್ಮೇ ಫೋನ್, ಯಾಕಂದ್ರೆ ತುಂಬ ಸ್ಲಿಮ್ಮೆಸ್ಟ್ ಆಗಿರುತ್ತೆ. ಸೊ ಇದು 5500 mAh ಅಲ್ಲಿ ಸ್ಲಿಮ್ ಅಂದರೆ ಇದೇ ಹೇಳ್ಬೋದು, ಯಾಕಂದರೆ ತುಂಬಾ ಸ್ಲಿಮ್ ಇದೆ. ನಿಮಗೆ ಲುಕಿಂಗ್ ಆಗಿರ್ಬೋದು, ಹಾಗೆ 3D ಅಮೋಲ್ಡ್ ಕರ್ವ್ ಡಿಸ್ಪ್ಲೇ ಕೂಡ ಇದೆ, ಇದು ನೋಡ್ತಿರ್ಬೋದು. ಎಲ್ಲ ಆ್ಯಂಗಲ್ ಇದು ಫೋಟೋ ಕ್ಯಾಮರಾ ತೆಗಿಲಿಕ್ಕೂ ನಿಮ್ಗೆ ಯೂಸ್ ಆಗುತ್ತೆ. ಅರೌಂಡ್ ಡೆಪ್ತ್ ಆಗಿರ್ಬೋದು, ಕೆಲವರಿಗೆ ವೈಡ್ ಆ್ಯಂಗಲ್ ಕ್ಯಾಮರಾಸ್ ಯೂಸ್ ಆಗೋದಿಲ್ಲ, ಅಂದರೆ ವೈಡ್ ಬರೋದಿಲ್ಲ, ಸೈಡ್ ಇದು ಏನಾದರೂ ಫೀಚರ್ಸ್ ಅಂದರೆ ಫೋಟೋ ತೆಗಿಯುವಾಗ ಬರೋದಿಲ್ಲ ಅಂತ ಇದ್ದರೆ, ಬಟ್ ಈ ಮೊಬೈಲಲ್ಲಿ ನಿಮಗೆ ವೈಡ್ ಆ್ಯಂಗಲ್ ಇದ್ದು ಫೋಟೋ ಕ್ಯಾಪ್ಚರ್ ಮಾಡ್ಬೋದು. ಸೊ ತುಂಬಾ ಒಳ್ಳೇದಿದೆ, ನೋಡ್ತಿರ್ಬೋದು. ನಾನು ನಿಮಗೆ ಎಲ್ಲನೂ ಫೀಚರ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಎಲ್ಲರಿಗೂ ಖುಷಿ ಆಗಿರುತ್ತೆ ಈ ನ್ಯೂ ಮಾಡೆಲ್. ಸೊ ನೋಡ್ತಿರ್ಬೋದು, ಕಲರ್ ತುಂಬ ಲುಕ್ಕಿಂಗ್ ಇತ್ತು. ಸೊ ಅಭಿ ಅಂತೂ ಹೇಳಿದ ನಾನು ಪರ್ಚೇಸ್ ಮಾಡ್ತೀನಂತ. ಸೊ ಆದಷ್ಟು ಬೇಗ ಕಸ್ಟಮರ್ ನಿಮ್ಗೆ ಯಾರಿಗಾದ್ರೂ ನಮ್ಮ ಶಾಪಿಗೆ ಡೆಮೋ ಅಲ್ಲ ಡೆಮಿ ನೋಡಲಿಕ್ಕೆ ಬಂದರೆ ಆದಷ್ಟು ಬೇಗ ವಿಸಿಟ್ ಮಾಡಿ. ಯಾಕಂದರೆ
ನಮ್ಮಲ್ಲಿ ಡೆಮೋನು ಅವೈಲೇಬಲ್ ಇದೆ, ಡೆಮ್ಮಿನೂ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವುದಾದ್ರೂ ಕ್ಯಾಮ್ರಾ ಕ್ವಾಲಿಟಿ ನೋಡಬೇಕು, ಏನಾದರೂ ಫೀಚರ್ಸ್ ನೋಡಬೇಕು, ಯಾವುದೇ ಡೌಟ್ ಇದ್ರೂ ನೀವು ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ನಾವು ಇನ್ ಡಿಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಡೆಮೋ ಎರಡು ಕೂಡ ಉಂಟು. ಎಸ್, ನೋಡ್ತಿರ್ಬೋದು, ನಾನು ನಿಮ್ಗೆ ಹೇಳಿದೆ 80 ವ್ಯಾಟ್ ಚಾರ್ಜಿಂಗ್ ಸ್ಪೀಡ್ ಅಂತ. ಸೊ ನೋಡ್ತಿರ್ಬೋದು, ಇದು 80 ವ್ಯಾಟ್ ಸ್ಪೀಡ್ ಚಾರ್ಜಿಂಗ್, ಹೈ ಸ್ಪೀಡ್ ಚಾರ್ಜಿಂಗ್. ಎಸ್. ಹಾಗೇನೆ USB to C ಕೇಬಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಹೈ ಸ್ಪೀಡ್ ಚಾರ್ಜಿಂಗ್ ಇದು. ಹಾಗೇನೆ ಕವರ್ ಕೂಡ ಇದೆ ನಿಮಗೆ, ಟ್ರಾನ್ಸ್ಪರೆಂಟ್ ಒರಿಜಿನಲ್ ಕವರ್ ಕೂಡ ಇದೆ, ಇನ್ ಸೇಫ್ಟಿ ಕವರ್ ಕೂಡ ಇದೆ. ಹಾಗೆ ನಿಮಗೆ ಗೈಡ್ಲೈನ್ಸ್ ಕೂಡ ಇದೆ. ಕೆಲವೊಂದು ನಮಗೆ ಫೀಚರ್ಸ್ ಗೊತ್ತಾಗಿಲ್ಲ ಯೂಸ್ ಮಾಡೋದು ಹೇಗೆ ಅಂತ, ಸೊ ಅದಕ್ಕೋಸ್ಕರ ನಿಮಗೆ ಗೈಡ್ಲೈನ್ಸ್ ಬುಕ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಹಾಗೆ ನಿಮ್ಗೆ ಇದರಲ್ಲಿ ಪ್ರೊಫೆಷನಲ್ ಪೋರ್ಟ್ರೇಟ್ ಇದು ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೇನೆ ಇದರಲ್ಲಿ ಇನ್ನೊಂದು ಫೀಚರ್ಸ್ ಏನಂದರೆ ಡ್ಯುಯಲ್ ಸ್ಟೇರಿಯೋ ಸ್ಪೀಕರ್ ಕೂಡ ಬರುತ್ತೆ. ನಮ್ದು ನಾರ್ಮಲ್ ಮುಂಚಿನ ಮಾಡೆಲಲ್ಲಿ ಸಿಂಗಲ್ ಸ್ಪೀಕರ್ ಬರ್ತಿತ್ತು, ಡ್ಯುಯಲ್ ಸ್ಪೀಕರ್ ಬರ್ತಿತ್ತು. ಎಸ್, ಇದರಲ್ಲಿ ನಿಮಗೆ ಡ್ಯುಯಲ್ ಸ್ಟೇರಿಯೋ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಡ್ಯುಯಲ್, ಇಲ್ಲಿನೂ ಸ್ಪೀಕರ್ ಇರುತ್ತೆ, ನಿಮಗೆ ಮೇಲೇನೂ ಸ್ಪೀಕರ್ ಇದೆ. ನೋಡ್ತಿರ್ಬೋದು ಇಲ್ಲಿ ನಿಮಗೆ ಸ್ಪೀಕರ್ ಕಾಣಿಸ್ತಿದೆ. ಹಾಗೆಯೇ ಈಗ ಸಿಮ್ ರಿಜೆಕ್ಟರ್ ಕೂಡ ಇದೆ. ಹಾಗೆಯೇ ಎಲ್ಲ ಇದರಲ್ಲೂ ಇದೆ. ಹಾಗೆಯೇ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ನ್ಯೂ ಮಾಡೆಲನ್ನು ಪರ್ಚೇಸ್ ಮಾಡಿ, ಡೆಮ್ಮಿ ಎಲ್ಲನೂ ನೋಡಿ. ಸೊ ನಮ್ಮ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ನೋಡಿ ಬಂದವರಿಗಂತೂ ಸ್ಪೆಷಲ್ ಗಿಫ್ಟ್ ಇದ್ದೇ ಇರುತ್ತೆ. ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಇಂಡಿಪೆಂಡೆನ್ಸ್ ಡೇಗೆ ಸ್ಪೆಷಲ್ ಗಿಫ್ಟ್ ಇದೆ ಅಂತ. ಸೊ ಇಂಡಿಪೆಂಡೆನ್ಸ್ಗೋಸ್ಕರ ಹೊಸ ಮಾಡೆಲ್ ಲಾಂಚ್ ಆಗಿದೆ. ಸೊ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ಈ ಮೊಬೈಲನ್ನು ಪರ್ಚೇಸ್ ಮಾಡಿ. ಸೊ ಗಿಫ್ಟ್ ತಗೊಂಡು ಹೋಗಿ. ಇನ್ನು ಮುಂದೆ ಯಾವ ನಮ್ಮ ವಿಡಿಯೋ ಬರುತ್ತೆ, ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀರಿ ನೀವು. ಸೊ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು. ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ನಮಸ್ಕಾರ. ಎಸ್, ಥ್ಯಾಂಕ್ ಯು ಸೋ ಮಚ್.